ಚೂಡಿ ಪ್ಯಾಂಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಲೈವ್. ನೋಡಿ ಇದು ಚೂಡಿ ಪ್ಯಾಂಟು ಕಾಲಿದೆ ನೋಡಿ, ಇದು ಕಾಲು, ಇಲ್ಲಿಂದ ಇಲ್ಲಿ ಕಾಲು, ಮೇಲ್ಗಡೆದು ಸೊಂಟದ ಪೀಸು ಆಯಿತಾ. ಈಗ ಕಾಲಿಂದು ಪೂರ್ಣ ಉದ್ದ ಎಷ್ಟಿದೆ? 36 ಇದೆ ನೋಡಿ. ಇಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು ಕೂಳೆನ. ಇಲ್ಲಿ 34.5 ಇದೆ, ಪ್ಲಸ್ 1.5 ಇಟ್ಕೋಬೇಕು ಈ ಬಾಟಮಿಗೋಸ್ಕರ. ನೋಡಿ ಇದು ಉದ್ದ ಬಾಟಮ್ ಮಾಡಿದ್ದಾರೆ, 4 ಹೊಲಿಗೆ ಹಾಕಿದಾರಲ್ಲ, ಅದಕ್ಕೆ 36 ಇಟ್ಕೋಬೇಕು ಪೂರ್ಣ ಉದ್ದ. ನೋಡಿ ಇಲ್ಲಿ ಪೂರ್ಣ ಉದ್ದ 36. ಓಕೆ ರೆಡಿ. ನೋಡಿ ಇದು 34.5 ಬಂದಿದೆ, ಪ್ಲಸ್ 1.5 ಸೇರಿಸಿ 36 ಇಂಚು ಅಳತೆ ತಗೋಬೇಕು. ನೋಡಿ ಬಾಟಮ್ ಅಗಲ ನೆಕ್ಸ್ಟ್ ತಗೋಬೇಕಾಗಿರೋದು. ಬಾಟಮ್ ಅಗಲ ಇದು 9 ಇಂಚ್ ತಗೋಬೇಕಾಗುತ್ತೆ. ನೋಡಿ ಇಲ್ಲಿ 1.5 ಇಂಚು ಕೂಳೆಗೆ, ನೋಡಿ ಇಲ್ಲಿ 9 ಇದೆ. ಓಕೆ 9 ಇಂಚು ಅಳತೆ ತಗೋಬೇಕು ಬಾಟಮ್ ಅಗಲನ. ನೆಕ್ಸ್ಟು ಮೊಣಕಾಲಿನ ಅಗಲ ಬರಲ್ಲ, ಇದು ಲೂಸ್ ಫಿಟ್ಟಿಂಗ್ ಇರೋದ್ರಿಂದ. ಈಗ ಆಸನದ ಅಗಲ ನೋಡಿ, ಇದು ಆಸನ ಆಗುತ್ತೆ, ಇಲ್ಲಿ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಆಸನ ಆಗುತ್ತೆ. ಇದು ಬಟ್ಟೆ ಇದು ಪನ್ನ ಇರುತ್ತಲ್ಲ ಅದಷ್ಟು ಬರುತ್ತೆ, 20 ಇಂಚು. 20, 21 ಅಂದರೆ ಒಂದೊಂದು ಬಟ್ಟೆ ಒಂದೊಂದು ಅರ್ಧ ಇಂಚು ಜಾಸ್ತಿ ಇರುತ್ತೆ, ಆದ್ದರಿಂದ 20, 21 ತಗೋಬೇಕಾಗುತ್ತೆ. ಈಗ ನೆಕ್ಸ್ಟು ಸೊಂಟದ ಅಗಲ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 11 ಇಂಚ್ ತಗೋಬೇಕಾಗುತ್ತೆ. ನೋಡಿ ಇದು ಇಲ್ಲಿಗೆ ಕೂಳೆಗೆ 1 ಇಂಚ್ ಹೋಗುತ್ತೆ, ಆದ್ದರಿಂದ ಇದು 11 ಇಂಚ್ ತಗೋಬೇಕಾಗುತ್ತೆ. ನಿಮಗೆ 4 ಮಡಿಕೆ ಮಾಡಿಸ್ತೀವಲ್ಲ, ಆದ್ದರಿಂದ 11 ಇಂಚು ಸೊಂಟದ ಅಗಲ ಇದೆ. ಈಗ ಆಸನದ ಡೀಪು ನೋಡಿ, ಇದು ಆಸನದ ಡೀಪು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ನೇರ ಕಟ್ ಮಾಡಿ ಹಿಂಗೆ ಕ್ರಾಸ್ ಕಟ್ ಮಾಡೋದಕ್ಕೆ ಇದು ಕೂಡ 9 ಇಂಚ್ ಇರುತ್ತೆ. ಮೇಲೆ ಅರ್ಧ ಇಂಚ್ ಕೂಳೆ, ಇಲ್ಲಿ 9 ಇಂಚ್ ಇರುತ್ತೆ. ನೋಡಿರಿ ಆಸನದ ಡೀಪ್ 9 ಇಂಚು. ಸೊಂಟದ ಉದ್ದ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಅರ್ಧ ಇಂಚು ಕೂಳೆಗೆ, ಮೇಲ್ಗಡೆ 1.5 ಇಂಚು ಬಡಿಸ್ಲಿಕ್ಕೆ, ಟೋಟಲಿ 11 ಇಂಚು ಬರುತ್ತೆ ಸೊಂಟದ ಉದ್ದ. ಇದಿಷ್ಟು ಅಳತೆನ ನೀವು ತಗೋಬೇಕಾಗುತ್ತೆ. ಇದಿಷ್ಟು ಅಳತೆ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡಬೇಕಾಗುತ್ತೆ, ಇದೇ ಅಳತೆ ಪ್ರಕಾರ. ಹಾಂ ನೋಡಿ, ಚೂಡಿ ಪ್ಯಾಂಟನ್ನು ಇವತ್ತು ಪಾಠ ಮಾಡ್ತಾ ಇದ್ದೀನಿ. ಇದು ಕಾಲಿಂದ ಅಳತೆ, ಇದು ಮೆಜರ್ಮೆಂಟು. ಪೂರ್ಣ ಉದ್ದ 36 ಇದೆ, ಬಾಟಮ್ ಅಗಲ 9 ಇದೆ. ಮೊಣಕಾಲಿನ ಅಗಲ ಇಲ್ಲಿ ಬರಲ್ಲ, ಏಕೆಂದರೆ ಇದು ಲೂಸ್ ಫಿಟ್ಟಿಂಗ್ ಇರುತ್ತೆ. ಆಸನದ ಅಗಲ 21, ಸೊಂಟದ ಅಗಲ 11, ಆಸನದ ಡೀಪ್ 9, ಸೊಂಟದ ಉದ್ದ 11 ಅಂದರೆ 11 ಇಂಚು. ಇವೆಲ್ಲ ಇಂಚುಗಳು, ಮೇಲ್ಗಡೆ 2 ಗೀಟ್ ಹಾಕಿದರೆ ಇಂಚು ಅಂತ ಹೇಳ್ಕೊಟ್ಟಿದ್ದೆ ನಾನು. ಈಗ ನೆಕ್ಸ್ಟು ಈಗ ಕಟ್ ಮಾಡೋದನ್ನು ಹೇಳ್ತೀನಿ. ನೋಡಿ ಪೂರ್ಣ ಉದ್ದ ಇಲ್ಲಿ 36 ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 36. ಓಕೆ, ಇಲ್ಲಿಂದ ಇಲ್ಲಿಗೆ 36 ಇದೆ. ಬಾಟಮ್ ಅಗಲ 9 ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇದೆ. ಓಕೆ, ಇಲ್ಲಿ ಮಡಿಕೆ ಇದೆ, 4 ಪದ್ರ ಇದೆ, 2 ಮಡಿಕೆ ಇದೆ, 4 ಪದ್ರ ಇದೆ, 2 ಕಾಲಿಗೋಸ್ಕರ. ಓಕೆ, ಇದು 9 ಇಂಚು ಬಾಟಮ್ ಅಗಲ. ಈಗ ಮೊಣಕಾಲಿನ ಅಗಲ ಬರಲ್ಲ ಅಂತ ಹೇಳಿದೆ. ಆಸನದ ಅಗಲ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಆಸನದ ಅಗಲ 21 ಇಂಚು. ಅಂದರೆ ಬಟ್ಟೆ ಎಷ್ಟು ಪನ್ನ ಇದೆಯೋ ಅಷ್ಟನ್ನು ಇಟ್ಕೊಂಡಿದ್ದೀವಿ, ಇಲ್ಲೇನು ಉಳಿಯಲ್ಲ. ಓಕೆ, ಈಗ ಸೊಂಟದ ಅಗಲ, ಇದು ಸೊಂಟದ ಅಗಲ, ಮೇಲಕ್ಕೆ ಇನ್ನೊಂದು ಪೀಸ್ ಕಟ್ತೀವಲ್ಲ ಅದಕ್ಕೆ ಬರುತ್ತೆ. ಆಸನದ ಡೀಪ್ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇಂಚು, ಇದು ನೇರ ಇರುತ್ತೆ. ಆಮೇಲೆ ಇಷ್ಟು ಕಟ್ ಮಾಡಿದರೆ ಇದು ಕಾಲು ಫುಲ್ ಆಗೋಯ್ತು, ಇಲ್ಲೆಲ್ಲ ನರ್ಗೆ ಬರುತ್ತೆ, ಅದು ಹೊಲೆಯುವಾಗ ತೋರಿಸ್ತೀನಿ. ನೋಡಿ ಇಷ್ಟು ಕಟ್ ಮಾಡಿ ಹಿಂಗೆ ಕಟ್ ಮಾಡಿದರೆ ಇದು ಫುಲ್ ಕಾಲಾಯಿತು. ಇದಿಷ್ಟೇ ಬಟ್ಟೆ ಇರೋದು ನೋಡಿ. ಇಷ್ಟು ಬಟ್ಟೆನಲ್ಲಿ ಮೇಲಿನ ಪೀಸ್ ಕಟ್ ಮಾಡಬೇಕಲ್ಲ ಸೊಂಟದ್ದು, ನೋಡಿ ಇಲ್ಲಿ ಇವಾಗ ಸೊಂಟದ ಅಗಲ ಬರುತ್ತೆ, ಇದು ಸೊಂಟದ ಅಗಲ 11 ಬರುತ್ತೆ, ಇದು ಉದ್ದ ಕೂಡ 11 ಬರುತ್ತೆ. ಇದಿಷ್ಟು ಬರುತ್ತೆ. ಬಟ್ ಇದೇನು ಮಾಡಬೇಕು ಅಂದರೆ ಇಲ್ಲಿ ಕಟ್ಟಾಗುತ್ತೆ ಬಟ್ಟೆ, ಇಷ್ಟು ಕಟ್ಟಾಗಿರುತ್ತಲ್ಲ
ಈ ಕ್ರಾಸ್ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಾವು ಈ ಪೀಸನ್ನು ರೆಡಿ ಮಾಡ್ಕೋಬೇಕು. ಓಕೆ, ಇದಿಷ್ಟೇ ನೋಡಿ. ಇದಿಷ್ಟು ಕಟ್ ಮಾಡಿದರೆ 2 ಕಾಲಾಗುತ್ತೆ ಇದಷ್ಟು ಬಟ್ಟೆನಲ್ಲಿ. ಇದಿಷ್ಟು ಕ್ರಾಸು ಕಟ್ಟಿಂಗಲ್ಲಿ ಹೋಗ್ಬಿಟ್ಟಿರುತ್ತೆ. ಇದಿಷ್ಟು ಕಟ್ ಮಾಡ್ಕೊಂಡು ಈ ಕ್ರಾಸ್ ಪೀಸ್ ಇದೆಯಲ್ಲ ಇದನ್ನು ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಬೇಕು. ಓಕೆ, ಹಂಗೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು. ಅಷ್ಟೇ ಇದು ಕಟ್ಟಿಂಗು. ನೋಡಿ, ಇದಷ್ಟು ಕಾಲು. ಓಕೆ, ಇನ್ನು ಮಿಕ್ಕಿದ್ದು ಇಷ್ಟೇ ಬಟ್ಟೆ. ಇಷ್ಟು ಬಟ್ಟೆನಲ್ಲಿ ನಾವು ಇದಿಷ್ಟು ಕಟ್ ಮಾಡಿದ್ವಾ. ಇವಾಗ ನೋಡಿ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನು. ನೋಡಿ ಇಷ್ಟು ಜಾಯಿಂಟ್ ಮಾಡಿಕೊಂಡು ಈ ಪೀಸನ್ನು ಮೇಲಕ್ಕೆ ಹಾಕೋಬೇಕು. ಇನ್ನು ಮಿಕ್ಕಿದ್ದನ್ನು ನಾವು ಲಾಡಿಗೆ ತಗೋಬೇಕು. ಓಕೆ, ನೋಡಿ. ಹಾಂ, ನೋಡಿ ಇದು ಇಷ್ಟು ಕಟ್ಟಾಗಿ ಹೋಗಿದೆ. ಅದಕ್ಕೆ ಏನು ಮಾಡಬೇಕು, ಇವಿಷ್ಟು ಹಚ್ಚೋದಕ್ಕೆ ಬಿಟ್ಕೋಬೇಕು. ಇಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಪೀಸ್ ಮಾಡ್ಕೋಬೇಕು. ಇದಕ್ಕೆ ಇದಿಷ್ಟಕ್ಕೆ ಇಷ್ಟನ್ನ ನರ್ಗೆ ಹಿಡಿಬೇಕಾದ್ರೆ ಇಲ್ಲಿ ಫುಲ್ ನರ್ಗೆ ಇರುತ್ತೆ. ಇಷ್ಟಾಗಲ ಆಗುತ್ತೆ. ಇದು ಈ ರೀತಿ ಬರುತ್ತೆ. ಓಕೆ, ಇಷ್ಟೇ ಇದು ಕಟ್ಟಿಂಗು. ಹಾಂ, ನೋಡಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಾಕಬೇಕು. ನೋಡಿ, ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಚ್ಕೋಬೇಕು. ಇದರಲ್ಲಿ ಬಟ್ಟೆ ಏನು ವೇಸ್ಟೇಜೇ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ನೋಡಿ, ಲಾಡಿ ಪೀಸ್ ಒಂದು ಮಿಕ್ಕಬಹುದು ಅಷ್ಟೇ. ಹಾಂ, ನೋಡಿ ಇದು ಪ್ಯಾಂಟು, ಚೂಡಿ ಪ್ಯಾಂಟು. ನೋಡಿ ಇಲ್ಲಿ ಕಟ್ಟಾಗಿದೆಯಲ್ಲ, ಅದಕ್ಕೆ ಈ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. 4 ಕಡೆಗೂ ಜಾಯಿಂಟ್ ಮಾಡ್ಕೋಬೇಕು. ಹಿಂಭಾಗಕ್ಕೆ 2 ಕಡೆ, ಮುಂಭಾಗಕ್ಕೆ 2 ಕಡೆ. ಈಗ ಅದನ್ನು ಜಾಯಿಂಟ್ ಮಾಡ್ತೀನಿ. ಓಕೆ, ಹಾಂ, ನೋಡಿ ಇದು ಲಾಡಿ ಅಲ್ಲದೆ ಒಂದಾಗಿದೆ. ನೋಡಿ, ಇದು 4 ಪೀಸ್ ಇದೆ. ಒಂದೇ ಕಡೆ ಕೂಳೆ ಬರೋ ಹಂಗೆ ಇದು ಮಾಡ್ಕೋಬೇಕು. ನೋಡಿ, ಈ ಥರ ಇರುತ್ತಲ್ಲ, ಇದನ್ನು ಈ ರೀತಿ ಇಟ್ಕೊಂಡು ಹೊಲಿಗೆ ಹಾಕೋಬೇಕು. ನೋಡಿ, ಇದು ಹೀಗಿದೆಯಲ್ಲ, ಇದನ್ನು ಹೀಗೆ ಹೊಲಿಸ್ಕೊಂಡು ಮೇಲೊಳಗೆ ಹಾಕ್ಬೇಕು. ನೋಡಿ, ಹೀಗೆ ಹಚ್ಕೊಂಡು 4 ಕಡೆ ಜಾಯಿಂಟ್ ಮಾಡಬೇಕು. ನೋಡಿ,
ಚೆನ್ನಾಗಿ ಜಾಯಿಂಟ್ ಆಗಿದೆ. ಓಕೆ, ಈ ರೀತಿ 4 ಕಡೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈಗ ಹೀಗೆ ಜಾಯಿಂಟ್ ಮಾಡಾದ್ಮೇಲೆ ಇದು ಒಂದು ಸ್ವಲ್ಪ ಇದಾಗಿರುತ್ತೆ, ಅದನ್ನು ಕಟ್ ಮಾಡಿ ಹಾಕಬೇಕು. ನೋಡಿ ಈ ಕಡೆ ಈಗ ನೋಡಿ ಸ್ಕ್ವೇರ್ ಆಯಿತು. ಇನ್ನೊಂದು ಕಡೆಗೂ ಇದೇ ರೀತಿ ಇದು ಮಾಡ್ಕೋಬೇಕು. ಇಲ್ಲಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೋಡಿ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ಹಾಕಬೇಕು. ಓಕೆ, ಹಾಂ ನೋಡಿ, ಇದು 4 ಕಡೆಗೂ ಒಂದೇ ಹಾಕಿದ್ದೀನಿ. ಇವಾಗ ನೋಡಿ ಇದು ಜಾಯಿಂಟು ನೋಡಿ ಈ ಥರ ಇದನ್ನು ಎರಡನ್ನೂ ಇಟ್ಕೊಂಡು ಕೂಳೆ ಎಲ್ಲ ಮೇಲ್ಭಾಗಕ್ಕೆ ಬರಬೇಕು. ಈ ಒಳಭಾಗದಲ್ಲಿ ಎರಡನ್ನೂ ಕೂಳೆ ನೋಡಿ ಹೊರಭಾಗಕ್ಕಿರೋ ಹಂಗೆ ಈ ಥರ ಇಟ್ಕೊಂಡು ಇವೆರಡನ್ನೂ ಜಾಯಿಂಟ್ ಮಾಡ್ಕೊಬೇಕು. ಫಸ್ಟ್ ಇದು ಸೊಂಟಕ್ಕೆ ಬರುತ್ತೆ, ಇದು ಹತ್ರಕ್ಕೆ ಬರುತ್ತೆ. ಇಲ್ಲಿಂದ ಜಾಯಿಂಟ್ ಮಾಡ್ಕೋಬೇಕು. ಎರಡೊಂದಿಗೆ ಹಾಕ್ಬಿಟ್ಟು
ನೋಡಿ ಇವಾಗ ಇದು ಫುಲ್ ರೆಡಿ ಆಯಿತು. ಸೊಂಟದ ಭಾಗ ಫುಲ್ ರೆಡಿ ಆಯಿತು. ಈಗ ಕಾಲನ್ನು ರೆಡಿ ಮಾಡಿಕೊಂಡು ಇದಕ್ಕೆ ಹಚ್ಚಿಬಿಟ್ರೆ ಸರಿ ಹೋಗುತ್ತೆ. ಓಕೆ, ಇದು ರೆಡಿ ಆಯಿತು. ಈಗ ಕಾಲನ್ನು ರೆಡಿ ಮಾಡ್ಕೊಳ್ತೀನಿ. ಹಾಂ ನೋಡಿ, ಇವಾಗ ಇದು ಕಾಲು, ಇದು ಕಾಲು. ಈ ಕಾಲಿನಲ್ಲಿ ನೋಡಿ ಹೊಲಿದಾರಲ್ಲ, ಈ ಥರ ಮಡಿಸಿ ಈ ಥರ ಹೊಲಿಬೇಕು ಇವಾಗ. ಓಕೆ, ನೋಡಿ ಎಷ್ಟು ಮಡಿಸಿದ್ದೀನಿ. ಇಷ್ಟು ಮಡಿಸ್ಕೊಂಡಿದ್ದೀನಿ. ಇವಾಗ ಹೊಲಿಬೇಕು. ನೋಡಿ ಹಾಗೆ ಇಲ್ಲಿಗೊಂದು ಹೊಲಿಗೆ ಹಾಕಿ. ನೋಡಿ ಇವಾಗ ಎರಡು ಹೊಲಿಗೆ ಆಯಿತು. ಇವಾಗ ನೋಡಿ ಈ ಥರ ಹೊಲಿಗೆ ಹಾಕಿ. ನೋಡಿ ಈ ಥರ ಬರುತ್ತೆ. ನೋಡಿ ಈ ರೀತಿ ಹೊಲಿಗೆ ಬರುತ್ತೆ. ಓಕೆ,
ಈ ರೀತಿ ಹೊಲಿಗೆ. ಓಕೆ, ಇನ್ನೊಂದನ್ನು ಇದೇ ರೀತಿ ಹೊಲ್ಕೊತೀವಿ. ಹಾಂ ನೋಡಿ, 2 ಬಾಟಮ್ಮು ರೆಡಿಯಾಗಿದೆ, 2 ಕಾಲಿನ ಬಾಟಮ್ಮು ರೆಡಿಯಾಗಿದೆ. ಇವಾಗ ಇದೆರಡನ್ನು ಜೋಡಿಸ್ಬಿಟ್ಟು ನೋಡಿ, ಈ ಥರ ಕಾಲು ಇದೆರಡನ್ನು ಜೋಡಿಸ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕೊಂಬರ್ಬೇಕು. ಫುಲ್ ಕಾಲನ್ನು ಜಾಯಿಂಟ್ ಮಾಡ್ಕೊಬರ್ಬೇಕು ಮೇಲಿನವರೆಗೂ. ಓಕೆ, ಈಗ ಅದನ್ನು ಮಾಡ್ತೀವಿ ನೋಡಿ. ಈ ರೀತಿ ಇದೆ, ಇಲ್ಲಿಂದ ಹೊಲಿಗೆ ಹಾಕೊಂಬರ್ಬೇಕು. ಫುಲ್ ಇಲ್ಲಿವರೆಗೂ ಹೊಲಿಗೆ ಹಾಕೊಂಬರ್ಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಇಲ್ಲಿವರೆಗೂ ಫುಲ್ ಹೊಲಿಗೆ ಹಾಕೊಂಬರ್ಬೇಕು. ಇದು ಹಾಗೆ ಇರುತ್ತೆ. ಇದನ್ನು 2 ಕಾಲನ್ನು ಸೇರಿಸಿ ಜಾಯಿಂಟ್ ಮಾಡೋದು ಇದನ್ನು. ಓಕೆ, ಇಲ್ಲಿಗೆ ಮಾತ್ರ ಹೊಲಿಗೆ ಹಾಕಬೇಕು. ಇದು ಫುಲ್ ಹೊಲಿಗೆ ಹಾಕಬೇಕು. ನೋಡಿ, ಇಲ್ಲಿವರೆಗೂ ಮಾತ್ರ ಜಾಯಿಂಟ್ ಮಾಡಬೇಕು. ಓಕೆ, ಅದನ್ನು 2 ಹೊಲಿಗೆ ಹಾಕಬೇಕು. ಕಾಲು ಈ ರೀತಿ ಬರುತ್ತೆ. ಓಕೆ, ನೋಡಿ, ಅದೇ ರೀತಿ ಇನ್ನೊಂದು ಕಾಲನ್ನು ಜಾಯಿಂಟ್ ಮಾಡಿ. ಎರಡು ಕಾಲು ರೆಡಿ ಆಯಿತು ನೋಡಿ. ಇದೊಂದು ಕಾಲು, ಇದೊಂದು ಕಾಲು. ಇವಾಗ 2 ಕಾಲನ್ನು ಈ ಭಾಗದಲ್ಲಿ ಇಲ್ಲಿ ಜಾಯಿಂಟ್ ಮಾಡಬೇಕು. ಈಗ ಅದನ್ನು ನಾನು ತೋರಿಸ್ತೀನಿ. ನೋಡಿ, ಕಾಲಿನ ಮೇಲ್ಭಾಗ ಈ ರೀತಿ ಇದೆ. ನೋಡಿ, 2 ಕಾಲಿನ ಮೇಲ್ಭಾಗ ಈ ರೀತಿ ಇದೆ ನೋಡಿ. ಇದು ಒಂದು ಕಾಲಿನ ಮೇಲ್ಭಾಗ, ಇದು ಒಂದು ಕಾಲಿನ ಮೇಲ್ಭಾಗ. ಅದನ್ನು ಏನು ಮಾಡಬೇಕು ಅಂದರೆ ನೋಡಿ, ಇದನ್ನು ಈ ರೀತಿ ಇಟ್ಕೋಬೇಕು, ಇದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. 2 ಕೂಳೆಗಳು ಹೊರಭಾಗಕ್ಕೆ ಬರೋ ಹಾಗೆ ಇಟ್ಕೋಬೇಕು ನೋಡಿ. ಈ ಕಡೆನೂ ಕೂಳೆ ಇದೆ, ಈ ಕಡೆನೂ ಕೂಳೆ ಇದೆ. ಇದನ್ನು ನೋಡಿ, ಇಲ್ಲಿಂದ 2 ಜಾಯಿಂಟ್ ಮಾಡಬೇಕು. ಈ ರೀತಿ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಓಕೆ, ಜಾಯಿಂಟ್ ಮಾಡುವಾಗ ಒಂದು ಸಲ ಮಡಿಸಿ ಹೊಲಿಬೇಕು ನೋಡಿ. ಈ ಥರ ಇರುತ್ತಲ್ಲ, 2 ಈ ರೀತಿ ಒಂದು ಸಲ ಮಡಿಸಿ ಈ ರೀತಿ ಹೊಲಿಬೇಕು. ಓಕೆ,
ಆಮೇಲೆ ಈ ಕಡೆಗೆ ತಿರುಗಿಸ್ಕೊ. ನೋಡಿ ಈ ರೀತಿ ಬರುತ್ತೆ. ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಬೇಕು ಅಂದರೆ ಇನ್ನೊಂದು ಹೊಲಿಗೆ ಹಾಕ್ಕೊಬೋದು. ಗಟ್ಟಿಯಾಗಿರುತ್ತೆ. ಇವಾಗ ಎರಡೂ ಕಾಲು ಕೂಡ ಜಾಯಿಂಟ್ ಆಯಿತು. ಒಂದೇ ಕಡೆ ಕೂಡೆ ಬರೋ ಹಾಗೆ ಜಾಯಿಂಟ್ ಆಗಿದೆ ನೋಡಿ. ಎಲ್ಲ ಕೂಡೆನೂ ಜಾಯಿಂಟ್ ಆಗಿದೆ. ಮಾಡ್ಬೋದು. ಇದನ್ನು ನೋಡಿ ಮೇಲ್ಗಡೆ ಈ ರೀತಿ ಬರುತ್ತೆ. ನಾಲ್ಕು ಕಡೆನೂ ಕೂಡಿದೆ. ಇವಾಗ ನೋಡಿ ಇದು 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 ಎಲ್ಲ ನಾಲ್ಕು ಕಡೆ ಕೂಡಿದೆ. ಇವಾಗ ಇದನ್ನು ಮೇಲ್ಭಾಗಕ್ಕೆ ಹಚ್ಚಬೇಕು. ಯಾವ ರೀತಿ ಅಂದರೆ ನೋಡಿ ಇದು ಸೊಂಟದ ಭಾಗ, ಕಾಲು ನೋಡಿ ತುಂಬ ಲೂಸ್ ಇದೆ ನೋಡಿ. ಇದು ಒಂದು ಕಾಲು, ಇದು ಒಂದು ಕಾಲು. ಇಲ್ಲಿಗೆ ಇದು ಸೊಂಟದ ಭಾಗ ನೋಡ್ರಿ. ಇದರಲ್ಲಿ 4 ಪೀಸ್ ಇರುತ್ತೆ. ಇದು ಒಂದು ಕಾಲಿಂದ ಎರಡು ಭಾಗ ಅಂತ ಮಾಡ್ಕೋಬೇಕು. 1 2 ಇಲ್ಲಿಗೆ ನಾವು ಒಂದು ಕಚ್ ಹಾಕೋತೀವಿ. ಅಲ್ಲಿಗೆ ಇದು 2 ಭಾಗ ಆಯಿತು. ಇದಕ್ಕೂ ಅಷ್ಟೇ ಇಲ್ಲಿಗೆ ಒಂದು ಕಚ್ ಹಾಕೋತೀವಿ. ಇಲ್ಲಿಗೆ 2 ಭಾಗ ಆಯಿತು. ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಟೋಟಲಿ 4 ಭಾಗ ಆಯಿತು ಕಾಲಿಂದು. ಈಗ ಸೊಂಟದ ಪೀಸ್ ಇದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಹೊಲಿಗೆ ಇದೆ. ನಾವು ಇಲ್ಲಿಗೆ ಒಂದು ಕಚ್ ಹಾಕೋಬೇಕು. ಈ ಕಡೆಗೆ ಕೂಡ ಇಲ್ಲಿಗೆ ಒಂದು ಕಚ್ ಹಾಕೋಬೇಕು ನೋಡಿ. ಆವಾಗ ಇದರಲ್ಲೂ ಕೂಡ 4 ಭಾಗ ಬಂತು. ಆದರೆ ಸೊಂಟದಲ್ಲಿ ಇಷ್ಟೇ ಉದ್ದ ಇದೆ, ಕಾಲಲ್ಲಿ ನೋಡಿ ಇಷ್ಟು ಉದ್ದ ಜಾಸ್ತಿ ಇದೆ. ಅದಕ್ಕೆ ಏನು ಮಾಡಬೇಕು, ಇಷ್ಟುದ್ದ ಜಾಸ್ತಿ ಬರೋದನ್ನು ಇದಕ್ಕೆ ನರ್ಗೆ ಇಟ್ಕೊಳ್ತಾ ಬರಬೇಕು. ಓಕೆ, ಈಗ ಅದನ್ನು ತೋರಿಸ್ತೀನಿ ನೋಡಿ. ಇದು ಹೀಗಿರುತ್ತೆ. ಇದು ಹೀಗಿರುತ್ತಲ್ಲ, ಇದ್ರ ಒಳಭಾಗದಲ್ಲಿ ಇಟ್ಕೋಬೇಕು. ನೋಡಿ ಈ ಹೊಲಿಗೆ ಇಲ್ಲಿಗೆ ಸೆಂಟ್ರಿಗೆ ಬರಬೇಕು ನೋಡಿ. ಇದಕ್ಕೆ ಸೆಂಟ್ರಿಗೆ ಬರಬೇಕು. ಈ ಹೊಲಿಗೆ ಇದೆಯಲ್ಲ, ಇದು ಇಲ್ಲಿಗೆ ಸೆಂಟ್ರಿಗೆ ಬರಬೇಕು ನೋಡಿ. ಇದ್ರ ಒಳಗಡೆ ಇಟ್ಕೊಂಡಿದ್ದೀನಿ. ಇದೆರಡನ್ನೂ ಸೇರಿಸ್ಬೇಕು. ಇದು ಕಾಲು, ಇದು ಸೊಂಟದ ಪೀಸು ನೋಡಿ. ಇವೆರಡನ್ನು ಜಾಯಿಂಟ್ ಮಾಡ್ಕೋಬೇಕು. ಇವೆರಡನ್ನು ಜಾಯಿಂಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಜಸ್ಟ್ ಒಂದು 2 ಹೊಲಿಗೆ ಹಾಕೋಬೇಕು, ಏಕೆಂದರೆ ಮಿಸ್ ಆಗುತ್ತೆ ಅಂತ. ಇಲ್ಲ ಪಿನ್ನ ಹಾಕೊಂಡ್ರು ಓಕೆ.
ಇಲ್ಲ ನೀವು ಹೊಲಿಗೆ ಹಾಕಲ್ಲ ಅಂದರೆ ನೋಡಿ ಈ ರೀತಿ ಇವೆರಡನ್ನು ಜೋಡಿಸಿ ಪಿನ್ನ ಹಾಕೋಬೇಕು. ನೋಡಿ ಇವೆರಡನ್ನು ಜೋಡಿಸಿ ಇಲ್ಲಿ ಪಿನ್ನ ಹಾಕೋಬೇಕು. ಓಕೆ, ನೋಡಿ ಇದಿಷ್ಟು ಅಗಲ ಬಂದಿದೆ, ಇದಿಷ್ಟು ಜಾಸ್ತಿ ಬಂದಿದೆ. ನೋಡಿ ಇಲ್ಲಿ ಎರಡು ಪಿನ್ನ ಬಂದಿದೆ, ಇದಿಷ್ಟು ಜಾಸ್ತಿ ಬಂದಿದೆ. ಈ ಬಟ್ಟೆಗೆ ಇದಿಷ್ಟನ್ನು ನರಿಗೆ ಹಿಡಿಬೇಕು, ಅದನ್ನು ನಾನು ಇವಾಗ ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಿ ಅಳತೆದಿದೆ. ನೋಡಿ ಇದು ಜಾಯಿಂಟ್ ಆಗಿದೆ, ನೋಡಿ ಇದು ಓಕೆ. ಇಲ್ಲಿ ಮಧ್ಯದಲ್ಲಿಂದ ನೋಡಿ ಇದು ಪ್ಯಾಂಟ್ ಅಲ್ವಾ, ಇದು ಮಧ್ಯದಿಂದ ಇಷ್ಟುದ್ದ ನರಿಗೆ ಹಿಡ್ದಿಲ್ಲ. ಫ್ರಂಟಲ್ಲಿ ಬ್ಯಾಕಲ್ಲಿ ನರಿಗೆ ಹಿಡ್ದಿಲ್ಲ, ಸೈಡಲ್ಲಿ ಫುಲ್ ನರಿಗೆ ಹಿಡ್ದಿದ್ದಾರೆ. ಓಕೆ, ನೋಡಿ ಬ್ಯಾಕಲ್ಲೂ ಇಲ್ಲ, ಫ್ರಂಟಲ್ಲೂ ಇಲ್ಲ, ಸೈಡಲ್ಲಿ ಫುಲ್ ನರಿಗೆ ಹಿಡ್ದಿದ್ದಾರೆ. ಆ ಥರ ನಾವು ಇದಕ್ಕೆ ನರಿಗೆ ಹಿಡಿಬೇಕು. ಓಕೆ, ನೋಡಿ ನಾವು ಸೊಂಟದ ಪೀಸನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಪಿನ್ನ ಹಾಕಿರೋದಿದೆ. ಇಲ್ಲಿಂದ ಫ್ರಂಟಲ್ಲಿ ಇಲ್ಲಿಂದ ಇಷ್ಟು ದೂರ ನರಿಗೆ ಹಿಡಿಬಾರ್ದು, ಇಲ್ಲಿಂದ ಇಷ್ಟು ದೂರ ನರಿಗೆ ಹಿಡಿಬಾರ್ದು. ಇದನ್ನು ಹಾಗೆ ಉಳ್ಕೋಬೇಕು, ಇಲ್ಲಿಂದ ನರಿಗೆ ಸ್ಟಾರ್ಟ್ ಮಾಡಬೇಕು. ಓಕೆ, ನೋಡಿ ಇದು ಹಾಗೆ ಬಿಟ್ಟಿರ್ತೀನಿ, ಈ ಪಿನ್ನ ಹಾಕಿರೋದು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, ಇಲ್ಲಿವರೆಗೂ ಹಾಗೆ ಹೊಲ್ಕೊಂಡು ಬಂದಿದ್ದೀನಿ. ಈಗ ನರಿಗೆ ಹಿಡಿತಾ ಹೋಗ್ತೀನಿ. ನೋಡಿ ಇಲ್ಲೊಂದು ಕಚ್ಚಿದೆ, ನೋಡಿ ಇದರಲ್ಲಿ ಒಂದು ಕಚ್ಚಿದೆ. ಈ ಕಚ್ಚಿಗೆ ಈ ಕಚ್ಚು ಬರಬೇಕು, ಅದಕ್ಕೂ ಕೂಡ ಒಂದು ಪಿನ್ನ ಹಾಕೊಂಡ್ಬಿಡಿ. ನೋಡಿ ಇದಿಷ್ಟಕ್ಕೆ ಇದಿಷ್ಟು ಬಟ್ಟೆ ನರಿಗೆ ಹಿಡಿಬೇಕು, ಅದಕ್ಕೆ ನಾನು ಇಲ್ಲಿ ಪಿನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿವರೆಗೂ ಇದಿಷ್ಟು ಬಟ್ಟೆನಲ್ಲಿ ನರಿಗೆ ಹಿಡಿಬೇಕು. ಇದು ಪ್ಲೇಟ್ಸ್, ನಾವು ಇದನ್ನು ಪ್ಲೇಟ್ಸ್ ಅಂತ ಹೇಳ್ತೀವಿ. ನೋಡಿ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ನೋಡಿ ಇಷ್ಟೆಲ್ಲ ಮಾಡಿಸ್ಬೇಕು. ಇಷ್ಟೆಲ್ಲ ಮಾಡಿಸ್ಬೇಕು. ಮತ್ತು ಇಲ್ಲಿ ಡಿಸ್ಟೆನ್ಸು ಒಂದೇ ಸಮಕ್ಕೆ ಬಿಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡಿ ಇಲ್ಲಿಗೆ ಕರೆಕ್ಟು ಒಂದಾಗಿ ಹಾಕೊಂಡೆ ಉಳಿದಿದೆ. ಇವಾಗ ಪಿನ್ನ ಬಿಡಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ನರಿಗೆ ಹಿಡಿಬೇಕು. ಓಕೆ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ 3, 6 ನಕ್ಕೆ ಬಂದಿದೆ. ಓಕೆ, ಈ ಕಡೆಗೂ ಒಂದು 5-6 ನಕ್ಕೆ ಬಂದ್ಬಿಟ್ಟು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಒಂದು ಕಡೆ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ ಕೂಡ ಪಿನ್ನ ಹಾಕಿದ್ದೀವಿ. ಇಲ್ಲಿಂದ ಇನ್ನೊಂದು ಕಡೆ ಹೋಗು, ಇಲ್ಲಿಂದ ಇಲ್ಲಿವರೆಗೂ ಸಾದ ಹೊಡ್ಕೊಂಡು ಬರಬೇಕು. ನೋಡಿ ಇಲ್ಲಿಗೆ ಒಂದು ಪಿನ್ನ ಹಾಕ್ತೀನಿ. ಇದಿಷ್ಟಕ್ಕೆ ನರಿಗೆ ಇಡ್ತೀನಿ. ಓಕೆನಾ, ಗೊತ್ತಾಯ್ತು ತಾನೆ?
ಪಿನ್ನ ಹಾಕಿರೋ ಹತ್ರ ಬಂದಿದ್ದೀನಿ, ಹಾಗಾಗಿ ತೆಗಿತಾ ಇದ್ದೀನಿ. ನೋಡಿ ಇದಿಷ್ಟಿದೆ, ಇಲ್ಲಿಂದ ಹಾಗೆ ಹೊಲ್ಕೊಂಬರ್ಬೇಕಲ್ಲ, ಅದಕ್ಕೆ ಇಲ್ಲಿಷ್ಟು ನನಗೆ ಹೇಳ್ಬಿಟ್ಟು ಹಾಗೆ ಹೊಲ್ಕೊಬೇಕು. ನೋಡಿ ಇವಾಗ ಪಿನ್ನ ತೆಗೆದುಬಿಡ್ಬೇಕು. ನೋಡಿ ಈ ಹೊಲಿಗೆ ಕರೆಕ್ಟಾಗಿ ಬಂದಿದೆ. ಈ ಕೂಡ ಯಾವ ಕಡೆ ತಿರುಗಿದೆ ಆ ಕಡೆನೇ ತಿರುಗಿಸ್ಕೊಂಡು ಹೊಲ್ಕೊಂಡು ನೋಡಿ ಇಲ್ಲಿಷ್ಟು ಹಾಗೆ ಹೊಲ್ಕೊಂಡ್ಬಂದಿದ್ದೀವಿ. ಇಲ್ಲಿ ಕೂಡ ಇಲ್ಲಿವರೆಗೂ ಹಾಗೆ ಹೊಲ್ಕೊಂಡು ಈಗ ಇಲ್ಲಿ ಫುಲ್ ಅರ್ಬೋದು. ಇದನ್ನು ನಾವು ಪ್ಲೇಟ್ಸ್ ಅಂತೀವಿ. ನೋಡಿ ಎಷ್ಟು ದೊಡ್ಡದಾಗಿರ್ತಿದ್ದೀನಿ. ಕಚ್ಚ ಹಾಕೊಂಡಿರೋದು ಕರೆಕ್ಟಾಗಿ ಬಂದಿದೆ. ನೋಡಿ ಇಲ್ಲಿಗೆ ಬಂದಿದೆ. ಇನ್ನೊಂದು ಪ್ಲೇಟ್ಸ್ ಬಿಟ್ಟರೆ ನೋಡಿ ಈಗ ಇಲ್ಲಿ ಪಿನ್ ಹಾಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಹೊಲ್ಕೊಂಡ್ಬರ್ಬೇಕು. ಇದನ್ನು ಇಲ್ಲಿಂದ ಇಷ್ಟಕ್ಕೆ ನಗ್ಗೆ ಇಟ್ಕೋಬೇಕು. ನೋಡಿ ಇಲ್ಲಿ ಪಿನ್ ಹಾಕಿದ್ದೀನಿ. ಇಷ್ಟು ಬಟ್ಟೆನ ಇಲ್ಲಿ ನಗ್ಗೆ ಇಟ್ಟು. ಓಕೆ, ನೋಡಿ ಇಲ್ಲಿ ಪಿನ್ನ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿವರೆಗೂ ಹೊಲಿಗೆ ಹಾಕೊಂಬರ್ಬೇಕು. ಇಲ್ಲಿ ಬಂದು ಪ್ಲೇಟ್ಸ್ ಇದೆ. ಓಕೆ, ಇಲ್ಲಿಗೆ ಕರೆಕ್ಟಾಗಿ ಆಯಿತು. ನೋಡಿ ಇಲ್ಲಿ ಪಿನ್ನಾಗ ತಿರುಗಿಸ್ಬಿಡ್ತೀನಿ. ಅದೇ ಹೊಲಿಗೆಗೆ ಇವಾಗ ಸೇರ್ಕೊಳ್ಳಿ. ಓಕೆ, ನೋಡಿ ಇದು ಫುಲ್ ಆಯಿತು. ಎಲ್ಲ ಕಡೆನೂ ಫುಲ್ ಆಯಿತು. ಇದು ಒಳಗಾಗುತ್ತೆ. ಇಲ್ಲಿ ಈ ಕಡೆ ಎಷ್ಟು ನರ್ಗೆ ಬಂತು, ಈ ಕಡೆ ಎಷ್ಟು ನರ್ಗೆ ಬಂತು, ಮುಂಭಾಗ ಹಿಂಭಾಗ ಹಾಗೆ
ಇವಾಗ ಇದನ್ನು ಮೇಲ್ಭಾಗಕ್ಕೆ ಮಾಡ್ಕೊಂಡು ಮೇಲ್ಭಾಗದಲ್ಲಿ ಈ ರೀತಿ ಬರುತ್ತೆ. ನಾನು ಇಲ್ಲಿ ತುಂಬ ಕೋಲು ಇದೆಯಲ್ಲ ಅದನ್ನು ಒಳಭಾಗಕ್ಕೆ ಇದು ಮಾಡಬೇಕು ಅಂತ ಇಲ್ಲಿಗೆ ಹೊಲಿಗೆ ಹಾಕ್ತೀನಿ, ಮೇಲೆ ಹೊಲಿಗೆ ಹಾಕ್ತೀನಿ. ಇವಾಗ ನೀಟಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಇರುತ್ತೆ. ಈ ಭಾಗಕ್ಕೆ ಕೂಳೆ ಇರಬೇಕು, ಇಲ್ಲಿಗೆ ಒಂದು ಹೊಲಿಗೆ ಹಾಕ್ತೀನಿ. ಹಾಂ ನೋಡಿ, ಸೈಡಿಗೆ ಇಷ್ಟು ನರಿಗೆ ಬಂದಿದೆ, ಈ ಕಡೆ ಸೈಡಿಗೆ ಇಷ್ಟು ನರಿಗೆ ಬಂದಿದೆ, ಹಿಂಭಾಗ ಮುಂಭಾಗ ಸಾದ ಇದೆ. ಇವಾಗ ಇದಿಷ್ಟು ಹಿಡ್ದಿದ್ದೀವಲ್ಲ, ಇದು ಕೂಳೆ ಇಷ್ಟು ದೊಡ್ಡದಿರುತ್ತಲ್ಲ, ಅದಕ್ಕೆ ಈ ಕೂಳೆ ಹಿಡ್ಕೊಳ್ಳೋ ಹಂಗೆ ಇಲ್ಲಿ ಮೇಲೆ ಹೊಲಿಗೆ ಹಾಕ್ತೀನಿ. 2 ಹೊಲಿಗೆ ಹಾಕ್ಬೇಕು, ಇಲ್ಲಿಗೊಂದು ಇಲ್ಲಿಗೊಂದು, ಆವಾಗ ಗಟ್ಟಿಯಾಗಿರುತ್ತೆ. ಓಕೆ, ಇವಾಗ ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ನೋಡಿ, ಕೂಳೆನೂ ಈ ಮೇಲ್ಭಾಗದಲ್ಲಿರಬೇಕು. ಇವಾಗ ಇಲ್ಲಿಗೊಂದು ಹಾಕ್ತಾ ಇದ್ದೀನಲ್ಲ ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಬಂದಿದೆ. ಮತ್ತು ಇದನ್ನು ಇನ್ನೊಂದು ಸಲ ಇಲ್ಲಿಗೊಂದು ಹೊಲಿಗೆ ಹಾಕಿದರೆ ಕರೆಕ್ಟಾಗಿ ಈ ಕೂಳೆ ಒತ್ತದಂಗೆ ನೀಟಾಗಿ ಹಿಡ್ಕೊಳ್ಳುತ್ತೆ. ಓಕೆ, ಈಗ ಹೊಲಿಬೇಕಾದ್ರೆ ಈ ಕಡೆ ಇರಬೇಕು ಕೂಳೆ. ಇವಾಗ ಮತ್ತೆ ಅದೇ ಪ್ಲೇಸಿಗೆ ಬಂದಿದ್ದೀವಿ. ಅದೇ ಹೊಲಿಗೆಗೆ ಇದು ಮಾಡಿ ಜಾಯಿಂಟ್ ಹಾಕಬೇಕು. ಇದು ಒಂದು ಕಿನಾರಿ ಹೊಲಿಗೆ, ಒಂದು ಪಾಯಿಂಟೆಡ್ ಒಂದು, 2 ಹೊಲಿಗೆನೂ ಹಾಕಿದ್ದೀವಿ. ಓಕೆ, ನೋಡಿ ಇವಾಗ ಉಲ್ಟಾ ಮಾಡಿಬಿಟ್ರೆ, ಕಾಲು ಎಲ್ಲ ಉಲ್ಟಾ ಮಾಡಿಬಿಟ್ರೆ ಪ್ಯಾಂಟು ರೆಡಿ ಆಯಿತು. ಲಾಡಿ ಒಂದು ಸೇರಿಸಿದ್ರೆ ಮುಗಿತು. ನೋಡಿ ಫುಲ್ ಪ್ಯಾಂಟು ರೆಡಿ ಆಯಿತು.
ಪೀಸು. ಇದು ಕಾಲು, ಮುಂಭಾಗ ಹಿಂಭಾಗ ನರಿಗೆ ಇಲ್ಲ, ಸೈಡಲ್ಲಿ ಫುಲ್ಲು ಈ ರೀತಿ ನರಿಗೆ ಬರುತ್ತೆ. ಓಕೆ, ಲಾಡಿ ಸೇರಿಸ್ಬಿಟ್ರೆ ನೋಡಿ ಈ ರೀತಿ ಒಂದು ಪಿನ್ನ ಹಾಕೊಂಡ್ಬಿಟ್ಟು ಇಲ್ಲಿ ಲಾಡಿ ಸೇರಿಸ್ಲಿಕ್ಕೆ ನಾವು ಹೊಲಿಗೆ ಹಾಕಿದ್ದೀವಲ್ಲ ಈ ರೀತಿ ಒಳಗಡೆ ಸೇರಿಸ್ಬಿಟ್ಟು ಎಳೆದ್ಬಿಟ್ಟು ನೋಡಿ ಈ ಕಡೆಯಿಂದ ಸೇರಿಸಿದ್ದು ಈ ಕಡೆಯಿಂದ ಬರ್ತಾ ಇದೆ. ಪಿನ್ನ ಬಂತು, ಸೇರಿಸ್ಬಿಟ್ಟು ಹೀಗೆ ಜರುಗಿಸ್ಬಿಟ್ರೆ ಲಾಡಿ ಹಾಕಿ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಇದು ಆವಾಗ ಹೊರಗಡೆ ಬರ್ತಾ ಇರುತ್ತೆ ಹೇಳಿದ್ರೆ, ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿಗೆ ಇದಕ್ಕೆ ಎರಡನ್ನು ಸೇರಿಸಿ ನೋಡಿ, ಇಲ್ಲಿ ಒಳಗಡೆ ಲಾಡಿ ಇದೆ, ಇದನ್ನು ಸೇರಿಸಿ ಒಂದು ಟಾಕ್ ಹಾಕಿ ಹೊಲಿಗೆ ಹಾಕಬೇಕು. ಓಕೆ, ನೋಡಿ ಇಲ್ಲಿ ಒಂದು ಟಾಕ್ ಹೊಲಿಗೆನ ಹಾಕಬೇಕು. ಈ ರೀತಿ ಟಾಕ್ ಹೊಲಿಗೆ ಹಾಕಿದರೆ ಇವಾಗ ನಾವು ಏನೇ ಹೇಳಿದ್ರೂ ಹೊರಗಡೆ ಬರೋಲ್ಲ, ಹಾಗೆ ಇರುತ್ತೆ. ಓಕೆ, ಈ ಟಾಕ್ ಹೊಲಿಗೆ ಹಾಕೋದನ್ನು ಮರಿಬಾರ್ದು, ಇಲ್ಲಾಂದರೆ ಅಗಲೆಲ್ಲ ಕಿತ್ಕೊಂಡು ಹೋಗುತ್ತೆ, ಮತ್ತೆ ಸೇರಿಸ್ತಾ ಕುತ್ಕೋಬೇಕು. ಇವಾಗ ನೋಡಿ ಅದು ಪ್ಯಾಂಟ್ ಹರಿದೋದ್ರೂ ಕೂಡ ಇದು ಹೊರಗಡೆ ಬರೋದು. ಓಕೆ, ನೋಡಿ ಇದು ಅಳತೆದಕ್ಕೆ ಕರೆಕ್ಟಾಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ನೋಡಿ. ಓಕೆ, ಇದು ಅಳತೆದು ಇದು ಈಗ ರೆಡಿ ಮಾಡಿರೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗಿ.